ಜೈ ಹಿಂದ್ ಸ್ನೇಹಿತರೆ, ನಮಸ್ಕಾರ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ದೀಪಕ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಈ ವಾರ ಎಂತದು ಗೊತ್ತಾ, ಒಂದು ಅದ್ಭುತವಾದ ಡ್ರೈ ಫ್ರೂಟ್ಸ್ ಪಲಾವ್. ಈ ಪಲಾವ್ ಅಂತೂ ಅದ್ಭುತವಾಗಿರುತ್ತೆ. ತುಂಬಾನೇ ಸಿಂಪಲ್ ಕಣ್ರಿ. ಅನ್ಕೊಂಡಿದ ತಕ್ಷಣ ಜಸ್ಟ್ ಎಲ್ಲ ರೆಡಿ ಇಟ್ಕೊಳ್ಳಿ, ಒಂದು 10 ನಿಮಿಷದಲ್ಲಿ ಕಂಪ್ಲೀಟ್ ರೆಸಿಪಿನೇ ರೆಡಿ ಆಗ್ಬಿಡುತ್ತೆ. ಇದನ್ನ ಮಾತ್ರ ತುಂಬಾ ಫ್ಲೇವರ್ಫುಲ್ ರೆಸಿಪಿ, ತುಂಬಾ ಸಟಲ್ ಆಗಿರುತ್ತೆ, ತುಂಬಾ ಸ್ಪೈಸಿನೆಸ್ ಇರೋದಿಲ್ಲ, ಯಾವುದಿಲ್ಲ, ತುಂಬಾ ಸಟಲ್ ಫ್ಲೇವರ್ಸ್, ಅದ್ಭುತವಾಗಿ ಟೇಸ್ಟ್ ಮಾಡುತ್ತೆ. ಸೊ ಹಾಗಾದ್ರೆ ಈ ಒಂದು ಕಾಶ್ಮೀರಿ ಪುಲಾವ್ ಅಥವಾ ಒಂದು ಡ್ರೈ ಫ್ರೂಟ್ಸ್ ಪಲಾವ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ, ನಡೀರಿ. ಈಗ ಇಲ್ಲಿ ಒಂದು ಪಾಟ್ನ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈ ಪಾಟು ಸಹ ಚಂದ ಬಿಸಿ ಆಗಿದೆ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊಳ್ತೇನೆ. ಇದರಲ್ಲಿ ಒಂದು 10-15 ಬಾದಾಮಿಯನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಬಾದಾಮಿನ ಹಾಕೊಳ್ತೇನೆ. ಹಾಗೆ ಒಂದು 20 ಕಾಜು, ಹಾಗೆ ಒಂದು 15 ಒಣ ದ್ರಾಕ್ಷಿ. ಈಗ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಇದನ್ನು ಸ್ವಲ್ಪ ರೋಸ್ಟ್ ಮಾಡುವ. ನೀವು ನೋಡ್ತಿರ್ಬೋದು ಸ್ನೇಹಿತರೆ, ಇದೆಲ್ಲ ಕರೆಕ್ಟಾಗಿ ಆಗಿದೆ. ಈ ನೋಡಿ, ದ್ರಾಕ್ಷಿ ಎಲ್ಲ ಚಂದ ಉಬ್ಬಿದೆ. ಸೊ ಈಗ ಇದನ್ನೆಲ್ಲ ಹೊರಗೆ ತೆಗೆದುಕೊಂಡ್ಬಿಡುವ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ಈಗ ಇದೇ ತುಪ್ಪದಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶಾಹಿ ಜೀರಾ, ಒಂದು 5 ಏಲಕ್ಕಿ, 2 ಇಂಚಷ್ಟು ಚಕ್ಕೆ, ಒಂದು 5-6 ಲವಂಗ, 1 ಸ್ಟಾರ್ ಹೂವು. ಇದನ್ನ ಚಂದ ಒಂದ್ಸತಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಘಮ ಬರಬೇಕು. ನೆನಪಿರಲಿ, ಫ್ಲೇಮ್ ಮಾತ್ರ ಲೋ ಅಲ್ಲಿರಲಿ. ಇದು ಹಾಕಿದಾಗ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ಇದರಲ್ಲಿ 4-5 ಹಾಕೊಳ್ತೇನೆ. ಇದಾದ ನಂತರ ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದರಲ್ಲಿ ನಾನೀಗ 350 ಗ್ರಾಮ್ ಅಷ್ಟು ಬಾಸ್ಮತಿ ಅಕ್ಕಿನ ಈ ರೀತಿ ಚೆನ್ನಾಗಿ ನೆನೆಸಿದ್ದೀನಿ. ಒಂದೊಂದು 20 ನಿಮಿಷ ಇದು ನೆನೆದಿದೆ. ಸೊ ಈಗ ಈ ಅಕ್ಕಿಯನ್ನೆಲ್ಲ ಇದರಲ್ಲಿ ಹಾಕೊಂಡ್ಬಿಡುವ. ಹಾಗೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಮ್ಮೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಕಪ್ಪಲ್ಲಿ ಅಕ್ಕಿಯ ಅಳತೆ ತಗೊಂಡಿದ್ದೆ. ಇದರಲ್ಲಿ ನಾನು 1/4 ಕಪ್ ತಗೊಂಡಿದ್ದೆ. ಈ ಅಕ್ಕಿ ಅಂತಕ್ಕಂಥದ್ದು ಚಂದ ಒಂದು 30 ನಿಮಿಷ ನೀರಲ್ಲಿ ನೆಂದಿದೆ. ಸೊ ಹಾಗಾಗಿ ಅರ್ಧ ಕಪ್ನಷ್ಟು ನೀರು ಈ ಒಂದು ಅಕ್ಕಿ ಆಲ್ರೆಡಿ ಹೀರ್ಕೊಂಡಿರುತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ 2 ಕಪ್ ಅಷ್ಟು ನೀರನ್ನು ಮಾತ್ರ ಹಾಕೊಳ್ತೇನೆ. ನೆನಪಿರಲಿ, ನಾನು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಒಮ್ಮೆ ಇದನ್ನ ಚಂದ ಒಂದ್ಸತಿ ಮಿಕ್ಸ್ ಮಾಡುವ. ಈಗ ಒಂದು ಇಂಪಾರ್ಟೆಂಟ್ ಟ್ರಿಕ್ ಏನಂತ ಹೇಳಿದ್ರೆ, ಇದಾಗಿದ ತಕ್ಷಣ ನೀವು ಲಿಡ್ನ ಕ್ಲೋಸ್ ಮಾಡಕ್ಕೆ ಹೋಗ್ಬೇಡಿ. ಈ ಅಕ್ಕಿ ಏನಿದೆ ಈ ಸರ್ಫೇಸ್ ಲೆವೆಲ್ ವರೆಗೂ ಬರಬೇಕು. ಅಲ್ಲಿವರೆಗೂ ಹೈ ಫ್ಲೇಮ್ ಇದನ್ನ ಬಾಯ್ಲ್ ಆಗೋದಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಅಕ್ಕಿ ಎಲ್ಲ ಈ ಸರ್ಫೇಸ್ ಲೆವೆಲ್ ವರೆಗೂ ಬಂದಿದೆ. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಈ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಂಡ್ಬಿಡುವ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಾನು ಒಂದೇ ಒಂದು ಈ ಈರುಳ್ಳಿಯನ್ನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೆ. ಈ ಈರುಳ್ಳಿಯನ್ನ ಈಗ ಹಾಕೊಳ್ಳುವ. ಹಾಗೆ ಒಂದು ಸ್ವಲ್ಪ ಕೇಸರಿ ನೀರನ್ನ ಹಾಕೊಂಡ್ಬಿಡ್ತಾನೆ. ಈಗ ಇದನ್ನ ಕೊನೆ ಸತಿ ಒಂದು ಲೈಟ್ ಹ್ಯಾಂಡ್ಸ್ ಅಲ್ಲಿ ಇದನ್ನ ಮಿಕ್ಸ್ ಮಾಡುವ. ನೋಡಿ, ಈಗ ಎಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷದ ಕಾಲ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇದನ್ನ ಕುಕ್ ಆಗ್ಲಿಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ಈಗ ಒಂದು 10 ನಿಮಿಷ ಆಗಿದೆ. ಲಿಡ್ನ ಓಪನ್ ಮಾಡ್ಕೊಳ್ತೇನೆ. ಆಹಾ, ನೋಡ್ರಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದ್ಬಿಟ್ಟು. ನೋಡಿ, ಅನ್ನ ಸಹ ಅಷ್ಟೇ ಒಂದಕ್ಕೊಂದು ಮೆತ್ಕೊಳ್ತಲ್ಲ, ಅಷ್ಟು ಅದ್ಭುತವಾಗಿದೆ. ಸೊ ಇದನ್ನೇ ನಾವು ಕಾಶ್ಮೀರಿ ಪುಲಾವ್ ಅಥವಾ ಡ್ರೈ ಫ್ರೂಟ್ಸ್ ಪುಲಾವ್ ಅಂತ ಕೂಡ ಕರಿತೀವಿ. ಸೊ ಇದನ್ನ ಒಮ್ಮೆ ನೀವು ಯಾವುದಾದ್ರೂ ಒಂದು ಕೂರ್ಮ, ವೆಜಿಟೇಬಲ್ ಕೂರ್ಮ ಆಗಿರ್ಬೋದು ಅಥವಾ ನಾನ್ ವೆಜ್ಜಲ್ಲಂತೂ ಇದು ಹೇಳೋದ ಅವಶ್ಯಕತೆನೇ ಇಲ್ಲ, ಅಷ್ಟು ಅದ್ಭುತವಾಗಿ ಇದು ಬರುತ್ತೆ. ನೋಡಿ ಏನು ಅದ್ಭುತವಾಗಿ ಕಾಣಿಸ್ತದೆ ಇದು ಅಂದ್ಬಿಟ್ಟು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದ್ದು ಬಂದಿದೆ ಅಂದ್ಬಿಟ್ಟು. ಆಹಾ, ನನಗಂತೂ ಈ ಸ್ಮೆಲ್ ತಡೆಯೋಕ್ಕಾಗ್ತಾ ಇಲ್ಲ. ಈಗಲೇ ಬಡಿಸ್ಕೊಂಡು ತಿನ್ಬಿಡೋಣ ಅನ್ನಿಸ್ಬಿಡ್ತಿದೆ, ಅಷ್ಟು ಚೆಂದ ಬಂದಿದೆ. ಒಮ್ಮೆ ನೀವು ಇದನ್ನು ನಾನು ಹೇಳಿರ್ತಕ್ಕಂಥ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ.
ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಅಲ್ಲಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತೆ, ಆ ಬೆಲ್ಲೈಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇದಾಗಿ ಸಿಗ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಖರ್ಚು ಬರೋದಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಸಹ ನಮ್ಮ ಚಾನಲ್ನ ರೆಫರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ, ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.